ಸ್ನೇಹಿತರೆ, ನಿಮ್ಮಲ್ಲಿ ಅನೇಕರು ಈ ತೇಜಸ್ ಅವರನ್ನ ರೀಲ್ಸ್ಗಳಲ್ಲಿ ನೋಡಿರಬಹುದು. ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಜೊತೆ ಸದಾ ಸುತ್ತಾಡ್ತಾ ಇದ್ದ ಹುಡುಗ. ವರುಣ್ ಹಾಗೂ ತೇಜಸ್ ಇಬ್ರು ಆಪ್ತ ಸ್ನೇಹಿತರಾಗಿದ್ದವರು. ಆದ್ರೆ ನಿನ್ನೆ ತೇಜಸ್ ಬಾಳಲ್ಲಿ ವಿಧಿ ಘೋರವಾದ ಆಟವನ್ನ ಆಡಿದೆ. ವಿಧಿ ಆಟಕ್ಕೆ ಕೇವಲ 23 ವರ್ಷದ ತೇಜಸ್ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಸ್ನೇಹಿತರೆ, ಈ ರೀಲ್ಸ್ ಟಿಕ್ಟಾಕ್ ಇಂದ ಕೆಲವರು ಹೆಸರನ್ನ ಹಾಳು ಮಾಡ್ಕೊಂಡ್ರೆ ಹಲವರು ಜೀವನವನ್ನ ಕಟ್ಕೊಂಡಿದ್ದಾರೆ. ಅದರಲ್ಲೂ ಈ ವರುಣ್ ಆರಾಧ್ಯ ಒಬ್ಬ ಆಟೋ ಡ್ರೈವರ್ನ ಮಗ. ತಾವು ಕೂಡ ಆಟೋ ಓಡಿಸ್ತಾ ಫ್ರೀ ಟೈಮ್ನಲ್ಲಿ ರೀಲ್ಸ್ ಮಾಡಿ ಫೇಮಸ್ ಆದವರು. ಇನ್ನು ಇತ್ತೀಚೆಗೆ ಫಿಟ್ನೆಸ್ ಕಡೆ ಹೋಗಿ ಸ್ಮಾರ್ಟ್ ಆದ ಮೇಲೆ ಬೃಂದಾವನ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸೋ ಅವಕಾಶ ಕೂಡ ಗಿಟ್ಟಿಸಿಕೊಂಡಿದ್ರು. ಇನ್ನು ಈ ವರುಣ್ ಆರಾಧ್ಯ ಜೊತೆ ಸದಾ ಅವರ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳು ಕೂಡ ರೀಲ್ಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಈ ತೇಜಸ್ ಜೊತೆ ವರುಣ್ ಬಹಳಷ್ಟು ರೀಲ್ಸ್ಗಳನ್ನ ಮಾಡ್ತಾ ಇದ್ರು. ನನ್ನ ಕುಚುಕು ಗೆಳೆಯ ಅಂತ ಹೇಳ್ತಾ ಇದ್ರು. ತೇಜಸ್ ಕೂಡ ವರುಣ್ನಂತೆ ಇನ್ಫ್ಲೂಯೆನ್ಸರ್ ಆಗಿದ್ದವರು. ತೇಜಸ್ ನಿನ್ನೆ ದೊಡ್ಡಬಳ್ಳಾಪುರಕ್ಕೆ ಸ್ನೇಹಿತನ ಜೊತೆ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ತೆರಳಿದ್ರು. 19 ವರ್ಷದ ಆಕಾಶ್ ಮತ್ತು 23 ವರ್ಷದ ತೇಜಸ್ ನಿನ್ನೆ ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ರು. ನಂತರ ಬೆಂಗಳೂರಿಗೆ ಮರಳಿ ಬರುವ ವೇಳೆ ಮಾವಳ್ಳಿ ಕ್ರಾಸ್ನಲ್ಲಿ ಬೈಕ್ ಬೀದಿ ದೀಪದ ಕಂಬಕ್ಕೆ ಡಿಕ್ಕಿ ಹೊಡೆದ ಕಾರಣ ಇಬ್ಬರೂ ಬೈಕ್ನಿಂದ ಕೆಳಗೆ ಬಿದ್ದಿದ್ರು. 19 ವರ್ಷದ ಆಕಾಶ್ಗೆ ಗಂಭೀರ ಗಾಯಗಳಾದವು. ಇತ ತೇಜಸ್ ಹೆಲ್ಮೆಟ್ ಧರಿಸದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, ಸಾವು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ತಾವು ಹೆಲ್ಮೆಟ್ ಧರಿಸದೆ ನಿರ್ಲಕ್ಷ್ಯ ಮಾಡಿದ ಒಂದೇ ಒಂದು ಕಾರಣಕ್ಕೆ ತೇಜಸ್ ಇಷ್ಟು ದೊಡ್ಡ ಶಿಕ್ಷೆಯನ್ನ ಅನುಭವಿಸಬೇಕಾಯಿತು. ಮಧ್ಯರಾತ್ರಿ ಸುಮಾರು 12:30 ವೇಳೆಗೆ ಈ ಭೀಕರ ಅಪಘಾತ ಸಂಭವಿಸಿದೆ. ತೇಜಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗ, ಸದಾ ಜೊತೆಗಿರ್ತಾ ಇದ್ದ ಸ್ನೇಹಿತ ತೇಜಸ್ ಬಾರದ ಲೋಕಕ್ಕೆ ತೆರಳಿದ್ದಾರೆ. ತೇಜಸ್ ಸಾವಿಗೆ ಅನೇಕ ಕಲಾವಿದರು ಮತ್ತು ಇನ್ಫ್ಲುಯೆನ್ಸರ್ಸ್ಗಳು ಕಂಬನಿಯನ್ನ ಮಿಡಿದಿದ್ದಾರೆ. ಇನ್ನು ಇದೇ ರೀತಿ ಹೆಲ್ಮೆಟ್ ಧರಿಸದೆ ಅಥವಾ ಸೀಟ್ ಬೆಲ್ಟ್ ಅನ್ನ ಧರಿಸದೆ ನಿರ್ಲಕ್ಷ್ಯ ಮಾಡಿ ಅನೇಕ ಕಲಾವಿದರು ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಕನ್ನಡ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಅವರು ಮರಣ ಹೊಂದಿದ್ರು. ಇದೇ ರೀತಿ 2017ರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳೋ ವೇಳೆ 23 ವರ್ಷದ ನಟಿ ರಚನಾ ಮತ್ತು ಜೀವನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಏನೋ ಮಗಳು ಜಾನಕಿ ಸೀರಿಯಲ್ನ ನಟಿ ಶೋಭಾ ಅವರು ಕೂಡ ರಸ್ತೆ ಅಪಘಾತದಲ್ಲೇ ಸಾವನ್ನಪ್ಪಿದ್ದು. ಅಷ್ಟೇ ಅಲ್ಲ, ಶಂಕರ್ ನಾಗ್ ಅವರು, ಸಂಚಾರಿ ವಿಜಯ್ ಅವರು, ನಟ ಸುನಿಲ್ ಅವರು, ಇನ್ನು ಪ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫ್ ವಿನ್ನರ್ ಮೆಬಿನಾ ಮೈಕಲ್ ಅವರು ಕೂಡ ರಸ್ತೆ ಅಪಘಾತದಿಂದಲೇ ಸಾವನ್ನಪ್ಪಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸದೆ ನಿರ್ಲಕ್ಷ್ಯ ಮಾಡುವುದು ಬಹಳ ದೊಡ್ಡ ತಪ್ಪು. ದಯವಿಟ್ಟು ಯಾರು ಇದನ್ನ ನಿರ್ಲಕ್ಷಿಸಬೇಡಿ. ಕೊನೆಗೆ ತೇಜಸ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.